ದಕ್ಷಿಣದಲ್ಲಿ ಗೆಲ್ಲುವ ರಾಜ್ಯಗಳು ಬಾಕಿ ಇದ್ರೂ ಬಿಜೆಪಿ ದಕ್ಷಿಣದ ದಂಡಯಾತ್ರೆ ಕೈಗೊಂಡಿದೆ. ಸ್ವತಃ ಪ್ರಧಾನಿ ಮೋದಿಯವರೇ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪತಾಕೆ ಹಾರಿಸೋಕೆ ರೆಡಿಯಾಗಿದ್ದಾರೆ. ಸದ್ಯ ತೆಲಂಗಾಣವನ್ನ ಟಾರ್ಗೆಟ್ ಮಾಡಿರುವ ಬಿಜೆಪಿ ನಂತರ ತಮಿಳುನಾಡು, ಕೇರಳವನ್ನು ಟಾರ್ಗೆಟ್ ಮಾಡಲಿದೆಯಂತೆ. ಹಾಗಾದ್ರೆ ದಕ್ಷಿಣದಲ್ಲಿ ಬಿಜೆಪಿ ಪರಿಸ್ಥಿತಿ ಹೇಗಿದೆ? ಚಾಣಕ್ಯ ಅಮಿತ್ ಶಾ ಮುಂದಿನ 30-40 ವರ್ಷ ನಮ್ಮದೇ ಎಂದಿದ್ಯಾಕೆ? ದಕ್ಷಿಣ ದಂಡಯಾತ್ರೆಗೆ ಬಿಜೆಪಿಗೆ ಇರುವ ಸವಾಲುಗಳು ಏನು ಅನ್ನೋದನ್ನ ಬನ್ನಿ ನೋಡೋಣ. ತೆಲಂಗಾಣದ ಚುನಾವಣೆಗೆ ಒಂದೇ ವರ್ಷ ಬಾಕಿ, ಗೆಲ್ಲುತ್ತಾ ಬಿಜೆಪಿ? ದ್ರಾವಿಡ ನೆಲದಲ್ಲಿ ಕೇಸರಿ ಬಾವುಟ ಹಾರಿಸಲು ಬಿಜೆಪಿ ಪ್ಲಾನ್ ಏನು? ಆಂಧ್ರ, ಕೇರಳವನ್ನು ಗೆಲ್ಲಲು ಬ್ಲೂ ಪ್ರಿಂಟ್ ರೆಡಿಯಾಗಿದೆಯಾ? ಪಕ್ಷ ಸ್ಥಾಪನೆಯಾಗಿ 40 ವರ್ಷಗಳೇ ಕಳೆದಿದ್ರೂ ಬಿಜೆಪಿಗೆ ದಕ್ಷಿಣದ ಮೇಲೆ ಪಟ್ಟು ಸಾಧಿಸಲು ಸಾಧ್ಯವಾಗಿಲ್ಲ. ಬಿಜೆಪಿ ಪಕ್ಷವನ್ನ ಈಗಲೂ ದಕ್ಷಿಣದವರು ಇದು ಉತ್ತರ ಭಾರತದ ಪಕ್ಷ ಅಂತಲೇ ನೋಡುವಂತೆ ಆಗಿದೆ. ಅಷ್ಟರ ಮಟ್ಟಿಗೆ ಇಲ್ಲಿ ಪ್ರಾದೇಶಿಕ ಪಕ್ಷಗಳು ಜನರನ್ನ ಆವರಿಸಿಕೊಂಡಿವೆ. ಆದರೆ ಇದೇ ಮೊದಲ ಬಾರಿಗೆ ಪ್ರಾದೇಶಿಕ ಪಕ್ಷ ಅಸ್ತಿತ್ವದಲ್ಲಿ ಇರುವ ತೆಲಂಗಾಣದಲ್ಲಿ ಬಿಜೆಪಿ ಅಧಿಕಾರ ಹಿಡಿಯುವ ಕನಸು ಕಾಣುತ್ತಿದೆ. ಇದಕ್ಕಾಗಿ ಮಿಷನ್ ದಕ್ಷಿಣ ಯೋಜನೆಯನ್ನ ಕಾರ್ಯಗತ ಮಾಡಿದೆ. ದಕ್ಷಿಣದ ರಾಜ್ಯಗಳಾದ ಕರ್ನಾಟಕ, ತೆಲಂಗಾಣದಲ್ಲಿ 2023ರಲ್ಲಿ ವಿಧಾನಸಭೆ ಚುನಾವಣೆಗಳು ನಡೆಯಲಿವೆ. ಅತ್ತ ಕೇರಳ ಮತ್ತು ತಮಿಳುನಾಡಿನಲ್ಲಿ 2026ರಲ್ಲಿ ಮತಸಮರ ಶುರುವಾಗಲಿದೆ. ಈ ಯುದ್ಧಗಳನ್ನು ಗೆಲ್ಲಲು ಅಮಿತ್ ಶಾ, ಜೆಪಿ ನಡ್ಡಾ ಈಗಾಗಲೇ ರಣತಂತ್ರಗಳನ್ನು ರೂಪಿಸಿದ್ದಾರಂತೆ. ಕರ್ನಾಟಕದ ನಂತರ ಈಗ ತೆಲಂಗಾಣದ ಬಿಜೆಪಿಯು ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟಿಸಿದೆ. ಅಲ್ಲಿ ಬಿಜೆಪಿಗೆ ಸರಿಯಾದ ನಾಯಕತ್ವ ಮತ್ತು ನಾಯಕ ಇಲ್ಲ. ಆದರೂ ಸಹ ಹೈದರಾಬಾದ್ ಮುನ್ಸಿಪಲ್ ಚುನಾವಣೆಯಲ್ಲಿ ಬಿಜೆಪಿ ಅತ್ಯುತ್ತಮ ಸಾಧನೆ ಮಾಡಿತ್ತು. ಹಾಗಾಗಿ ವಿಧಾನಸಭೆ ಚುನಾವಣೆಯಲ್ಲೂ ಗೆಲ್ಲುವ ವಿಶ್ವಾಸ ಮೂಡಿದ್ದು ರಾಜ್ಯದಲ್ಲಿ ಸಂಘಟನೆ ಬಲಪಡಿಸುವ ನಿಟ್ಟಿನಲ್ಲಿ ಪಕ್ಷ ತೊಡಗಿಕೊಂಡಿದೆ. ಇದೇ ಕಾರಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕಳೆದ ಮೇ 26ರಂದು ತೆಲಂಗಾಣಕ್ಕೆ ಭೇಟಿ ನೀಡಿದ್ರು. ಅವರಷ್ಟೇ ಅಲ್ಲ, ನಡ್ಡಾ, ಅಮಿತ್ ಶಾ ನಿರಂತರವಾಗಿ ತೆಲಂಗಾಣಕ್ಕೆ ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ. ಅಲ್ಲದೆ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರಿಗೆ ಹೊಸ ಜವಾಬ್ದಾರಿಯನ್ನು ನೀಡಲಾಗಿದೆ. ಅಲ್ಲದೆ ತೆಲಂಗಾಣದ ಬಿಜೆಪಿ ನಾಯಕ ಬಂಡಿ ಸಂಜಯ್ಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ನೀಡುವ ಮೂಲಕ ಪಕ್ಷ ಬಲಪಡಿಸಲು ಸೂಚಿಸಲಾಗಿದೆಯಂತೆ. ದಕ್ಷಿಣದಲ್ಲಿ ತೆಲಂಗಾಣವೇ ಬಿಜೆಪಿಗೆ ಭಾಗ್ಯದ ಬಾಗಿಲು ತೆರೆಯಲು ಸಿದ್ಧವಾಗಿದೆ ಅನ್ನೋ ಮಾತುಗಳೂ ಇವೆ. ಯಾಕಂದ್ರೆ ತೆಲಂಗಾಣ ವಿಭಜನೆಗೂ ಮುನ್ನ ಕೆಸಿಆರ್ ಸಾಕಷ್ಟು ಭರವಸೆಗಳನ್ನು ಕೊಟ್ಟಿದ್ರು. ಆದರೆ 2 ಬಾರಿ ಅಧಿಕಾರಕ್ಕೆ ಬಂದರೂ ಸಹ ಜನರ ನಿರೀಕ್ಷೆಗಳನ್ನು ಈಡೇರಿಸಲು ವಿಫಲವಾಗಿದ್ದಾರೆ. ಅಲ್ಲದೆ ತೆಲಂಗಾಣದ ಅಭಿವೃದ್ಧಿಯೂ ಕುಂಠಿತವಾಗಿದೆ. ಇದರಿಂದ ಹೊಸ ಸರ್ಕಾರಕ್ಕೆ ಮಣೆ ಹಾಕುವುದೇ ಉತ್ತಮ ಅಂತ ಅಲ್ಲಿನ ಜನರು ಭಾವಿಸಿದ್ದಾರೆ. ಅದು ಈಗಾಗಲೇ ಕೆಲವು ಚುನಾವಣೆಗಳಲ್ಲಿ ಗೊತ್ತಾಗಿದೆ. ಇದೇ ಕಾರಣದಿಂದ ಹೈದರಾಬಾದ್ಗೆ ಇಡೀ ಕಮಲ ಪಡೆಯೇ ದಂಡೆತ್ತಿ ಬಂದಿದೆ. ಹೈದರಾಬಾದ್ನಲ್ಲಿ ವಿಜಯ ಸಂಕಲ್ಪ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಮೋದಿ, ತೆಲಂಗಾಣದ ಜನತೆಯ ವಿಶ್ವಾಸ ಹೆಚ್ಚಾಗಿದೆ. ತೆಲಂಗಾಣದಲ್ಲೂ ಬಿಜೆಪಿ ಡಬಲ್ ಇಂಜಿನ್ ಸರ್ಕಾರ ಬರಬೇಕೆಂದು ಜನರು ಆಶಿಸುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಈ ರೀತಿ ಬಿಜೆಪಿ ದಕ್ಷಿಣ ಭಾರತವನ್ನೇ ಟಾರ್ಗೆಟ್ ಮಾಡಲು ಕಾರಣ ಕೂಡ ಇದೆ. ಯಾಕಂದ್ರೆ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ತಮಿಳುನಾಡು, ಕೇರಳದಿಂದ 129 ಸಂಸದರು ಲೋಕಸಭೆಗೆ ಆಯ್ಕೆ ಆಗುತ್ತಾರೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಈ 5 ರಾಜ್ಯಗಳು ಸರ್ಕಾರ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಅದೇ ಕಾರಣಕ್ಕೆ ಲೋಕಸಭೆ ಚುನಾವಣೆಗೂ ಮುನ್ನವೇ ಈ ರಾಜ್ಯಗಳನ್ನು ವಶಪಡಿಸಿಕೊಳ್ಳಲು ಬಿಜೆಪಿ ಸಿದ್ಧವಾಗಿದೆಯಂತೆ. ಆದರೆ ದಕ್ಷಿಣದಲ್ಲಿ ತೆಲಂಗಾಣ, ಕರ್ನಾಟಕ ಹೊರತುಪಡಿಸಿ ಉಳಿದ ರಾಜ್ಯಗಳಲ್ಲಿ ಬಿಜೆಪಿಗೆ ಅನುಕೂಲಕರ ವಾತಾವರಣ ಇಲ್ಲ. ಕೇರಳ, ತಮಿಳುನಾಡಿನಲ್ಲಿ ಬಿಜೆಪಿಯನ್ನ ಜನರೇ ದೂರವಿಟ್ಟಿದ್ದಾರೆ. ಆಂಧ್ರಪ್ರದೇಶದಲ್ಲಿ ವೈಎಸ್ಆರ್ ಕಾಂಗ್ರೆಸ್ ಪಕ್ಷವನ್ನ ಜನ ಬಿಟ್ಟುಕೊಡಲ್ಲ. ಹಾಗಾಗಿ 5 ರಾಜ್ಯಗಳ ಪೈಕಿ 3ರಲ್ಲಿ ಬಿಜೆಪಿಗೆ ಕಷ್ಟ ಅಂತ ಹೇಳಲಾಗುತ್ತಿದೆ. ಆದರೆ ದಕ್ಷಿಣದ ಎಲ್ಲಾ ರಾಜ್ಯಗಳನ್ನ ಗೆದ್ದೇ ತೀರಬೇಕು ಅಂತ ಬಿಜೆಪಿ ಪಣತೊಟ್ಟಿದೆ. ಅದಕ್ಕಾಗಿ ಮುಂದಿನ 10 ವರ್ಷಕ್ಕೆ ಪ್ರಣಾಳಿಕೆಗಳನ್ನು ಸಿದ್ಧಪಡಿಸಿದೆ. ದಕ್ಷಿಣ ಭಾರತದ 5 ರಾಜ್ಯಗಳಲ್ಲಿ 2019ರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಪ್ರತಿ 4 ಸ್ಥಾನಗಳಲ್ಲಿ ಒಂದನ್ನು ಗೆದ್ದಿತ್ತು. ಆದರೆ ಕೇರಳ, ಆಂಧ್ರ, ತಮಿಳುನಾಡಿನಲ್ಲಿ 1 ಸ್ಥಾನವನ್ನು ಗೆಲ್ಲಲು ಸಾಧ್ಯವಾಗಿಲ್ಲ. ಆದರೆ ಪುದುಚೇರಿಯಲ್ಲಿ ಮಾತ್ರ ಪ್ರಾದೇಶಿಕ ಪಕ್ಷಗಳೊಂದಿಗೆ ಸೇರಿಕೊಂಡು ಸರ್ಕಾರವನ್ನ ರಚಿಸಿದೆ. ಹಾಗೆ ನೋಡೋದಾದ್ರೆ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಸಾಧಿಸಿರುವ ನಿಜವಾದ ಪ್ರಗತಿ ಕರ್ನಾಟಕದಲ್ಲಿ ಮಾತ್ರ. ಆದರೆ ಕರ್ನಾಟಕದಂತೆ ಉಳಿದ 4 ರಾಜ್ಯಗಳಲ್ಲೂ ಪ್ರಗತಿ ಸಾಧಿಸಬೇಕು ಅನ್ನೋದು ಬಿಜೆಪಿ ಕನಸಾಗಿದೆ. ಆದರೆ ತಮಿಳುನಾಡು ಮತ್ತು ಆಂಧ್ರಪ್ರದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳನ್ನು ಮಣಿಸೋದು ಅಷ್ಟೊಂದು ಸುಲಭದ ಕೆಲಸವಲ್ಲ. ಇಲ್ಲಿ 2 ಪ್ರಬಲ ಪ್ರಾದೇಶಿಕ ಪಕ್ಷಗಳಿದ್ದು ಅವುಗಳ ನಡುವೆಯೇ ಅಧಿಕಾರ ಬದಲಾವಣೆ ಆಗುತ್ತದೆ. ಹಾಗಾಗಿ ಈ ರಾಜ್ಯಗಳಲ್ಲಿ ಬಿಜೆಪಿಗೆ ಹೊಂದಾಣಿಕೆ ಮಾಡಿಕೊಳ್ಳದ ಹೊರತು ಬೇರೆ ದಾರಿಯಿಲ್ಲ.
ಸದ್ಯಕ್ಕೆ ಹೊಂದಾಣಿಕೆ ಆದ್ರೂ ಮುಂದಿನ ದಿನಗಳಲ್ಲಿ ಸ್ವಂತ ಬಲದಿಂದ ಅಧಿಕಾರ ಹಿಡಿಯಬೇಕು ಅಂತ ಬಿಜೆಪಿ ತೀರ್ಮಾನಿಸಿದೆಯಂತೆ. ಇನ್ನು ಕೇರಳದಲ್ಲೂ ಇದೇ ಪರಿಸ್ಥಿತಿಯೇ ಏರ್ಪಟ್ಟಿದೆ. ಇಲ್ಲಿ ಬಿಜೆಪಿ ಎಷ್ಟೇ ಪ್ರಯತ್ನಿಸಿದ್ರೂ ಖಾತೆ ತೆರೆಯಲು ಸಾಧ್ಯವಾಗ್ತಾ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಬಿಜೆಪಿ ತಕ್ಕ ಮಟ್ಟಿಗಿನ ಸಾಧನೆ ಮಾಡುವ ಸಾಧ್ಯತೆ ಇದೆ. ಯಾಕಂದ್ರೆ ಇಲ್ಲಿ ಬಿಜೆಪಿಗೆ ಒಂದಷ್ಟು ಮತಗಳು ಇವೆ, ಆದ್ರೆ ಅವು ಸೀಟುಗಳಾಗಿ ಪರಿವರ್ತನೆ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಇಲ್ಲಿ ತಳಮಟ್ಟದಿಂದ ಪಕ್ಷ ಸಂಘಟಿಸಿದ್ರೆ ಬಿಜೆಪಿ ಅಸ್ತಿತ್ವ ಕಂಡುಕೊಳ್ಳಬಹುದು. ಆದರೆ ಸದ್ಯಕ್ಕಂತೂ ತಮಿಳುನಾಡು, ಆಂಧ್ರದಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳದ ಹೊರತು ವಿಧಿ ಇಲ್ಲ. ಆದರೆ ಬಿಜೆಪಿ ನಡೆಸಿರುವ ಆಂತರಿಕ ಸಮೀಕ್ಷೆಗಳಲ್ಲಿ ತೆಲಂಗಾಣದಲ್ಲಿ ಈ ಬಾರಿ ಗೆಲುವು ಸಿಗಲಿದೆ ಅಂತ ಗೊತ್ತಾಗಿದೆಯಂತೆ. ಹಾಗಾಗಿ ಎಲ್ಲಾ ನಾಯಕರು ತೆಲಂಗಾಣದ ಕಡೆ ಹೆಚ್ಚು ಫೋಕಸ್ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸಹ ಎರಡೆರಡು ಬಾರಿ ತೆಲಂಗಾಣಕ್ಕೆ ಬಂದು ಮಾತಾಡಿದ್ದಾರೆ. ಹಾಗೆ ಆಂಧ್ರ ಪ್ರದೇಶಕ್ಕೂ ಭೇಟಿ ನೀಡಿ ಹಲವು ಯೋಜನೆಗಳ ಶಂಕುಸ್ಥಾಪನೆ ಮಾಡಿದ್ದಾರೆ. ಸದ್ಯ ಕರ್ನಾಟಕ, ತೆಲಂಗಾಣದ ಜೊತೆಗೆ ಕೇರಳ, ತಮಿಳುನಾಡು, ಆಂಧ್ರಪ್ರದೇಶ ಗೆಲ್ಲೋದು ನಮ್ಮ ಗುರಿ ಅಂತ ಅಮಿತ್ ಶಾ, ಜೆಪಿ ನಡ್ಡಾ ಹೇಳಿದ್ದಾರೆ. ದಕ್ಷಿಣ ಭಾರತವನ್ನ ಗೆಲ್ಲುತ್ತೇವೆ. ಮುಂದಿನ 30 ರಿಂದ 40 ವರ್ಷ ನಮ್ಮದಾಗಿರಲಿದೆ. ಬಿಜೆಪಿ ವಿಶ್ವಗುರು ಆಗಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅವರ ಮಾತಿನ ಅರ್ಥ ನಾವು ದಕ್ಷಿಣ ಭಾರತವನ್ನ ಗೆಲ್ಲಲಿದ್ದೇವೆ ಅನ್ನೋದೇ ಆಗಿದೆ. ಈಗ ಕರ್ನಾಟಕ ಮತ್ತು ತೆಲಂಗಾಣವನ್ನ ಫೋಕಸ್ ಮಾಡಿ ಆನಂತರ ಕೇರಳ, ಆಂಧ್ರ, ತಮಿಳುನಾಡಿನಲ್ಲಿ ಹೊಂದಾಣಿಕೆ ಮಾಡಿಕೊಂಡಾದ್ರೂ ತಮ್ಮ ಸರ್ಕಾರ ಆಗುವಂತೆ ಮಾಡುವುದು ಬಿಜೆಪಿ ಗುರಿಯಾಗಿದೆಯಂತೆ. ಅದಕ್ಕಾಗಿ ಪಕ್ಷವನ್ನ ತಳಮಟ್ಟದಿಂದ ಸಂಘಟಿಸಿ ಹಿಂದುಳಿದವರು, ದಲಿತರು, ವಂಚಿತರನ್ನ ಪಕ್ಷ ಗುರುತಿಸಲು ತೀರ್ಮಾನಿಸಿದೆಯಂತೆ. ಹೀಗೆ ಹೊಸ ಸ್ಟ್ರಾಟಜಿಗಳ ಮೂಲಕ ಮುಂದಿನ 10 ರಿಂದ 15 ವರ್ಷಗಳಲ್ಲಿ ಬಿಜೆಪಿ ಅಖಂಡ ಭಾರತವನ್ನ ಆಳುವುದಕ್ಕೆ ಪ್ಲಾನ್ ಮಾಡಿದೆ ಅಂತ ಹೇಳಲಾಗುತ್ತಿದೆ.